ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ನಾವು ಕಳೆದ 3 ವರ್ಷಗಳಿಂದ ಸಾರಿಗೆ ಕಾರ್ಮಿಕರ ಬೇಡಿಕೆಗಳನ್ನು ಇಟ್ಕೊಂಡು ನಾವು ನಿರಂತರವಾಗಿ ಚಳವಳಿ ಮಾಡ್ತಾ ಇದ್ದೀವಿ, ಸಮಾವೇಶಗಳು ಮಾಡ್ತಾ ಇದ್ದೀವಿ, ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ. 3 ವರ್ಷಗಳಿಂದ ಸಾರಿಗೆ ಕಾರ್ಮಿಕರ ಬೇಡಿಕೆಗಳು ಈಡೇರಿಸಿಲ್ಲ. ಅದು ಪ್ರಮುಖ ಬೇಡಿಕೆ ಏನಂದರೆ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು, 38 ತಿಂಗಳು ಬಾಕಿ ಇರುವ ಆರ್‌ಎಸ್ ಕೊಡಬೇಕು, ಆಮೇಲೆ 31% ತುಟ್ಟಿ ಭತ್ಯೆನ ವೇತನ ಶ್ರೇಣಿಯಲ್ಲಿ ವಿಲೀನಗೊಳಿಸಬೇಕು ಅನ್ನೋದು ಪ್ರಮುಖ ಬೇಡಿಕೆಗಳು. ಈ ಬೇಡಿಕೆ ಈಡೇರಿಸಲಿಕ್ಕೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಸಾರಿಗೆ ಕಾರ್ಮಿಕರನ್ನ ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದೆ. ಈಗ ಏಕಪಕ್ಷೀಯವಾಗಿ 12.5% ಅನೌನ್ಸ್ ಮಾಡಿದ್ದಾರೆ. ನಾವು ಇದನ್ನ ಒಪ್ಪೋದಿಲ್ಲ. ಅಂದರೆ ನಾವು ಕೇಳಿದ್ರು 25%. ಈಗಿನ ಬೆಲೆ ಏರಿಕೆ ತಕ್ಕಂಗೆ 25% ವೇತನ ಪರಿಷ್ಕರಣೆ ಮಾಡಬೇಕು, 38 ತಿಂಗಳು ಆರ್‌ಎಸ್ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಅವ್ರು ಈಗ 26 ತಿಂಗಳು ಆರ್‌ಎಸ್ ಕೊಡ್ತೀವಿ, 38 ತಿಂಗಳು ಕೊಡಲ್ಲ ಅಂತ ಇದ್ದಾರೆ. ಅದು ಕೊಡೋರಿಗೆ ನಾವು ಒಪ್ಪೋದಿಲ್ಲ, ಕೊಡಲೇಬೇಕಂತ ಹೇಳಿದ್ವಿ. ಈಗ 26 ತಿಂಗಳು ಅನೌನ್ಸ್ ಮಾಡಿಬಿಟ್ಟು 424 ಕೋಟಿ ದುಡ್ಡು ಬಿಡುಗಡೆ ಆಗಿ ಈಗ 12 ತಿಂಗಳದು ಆರ್‌ಎಸ್ ಕೊಟ್ಟಿದ್ದಾರೆ. ನಮ್ಮ ದುಡ್ಡು ನಮ್ಮ ಜನ ತಗೊಂಡಿದ್ದಾರೆ. ಆದರೆ 38 ತಿಂಗಳು ಆರ್‌ಎಸ್ ಕೊಡೋವರೆಗೂ ನಾವು ಮುಷ್ಕರ ಮುಂದುವರಿತಾರೆ. ನಮ್ಮ 25% ನಮ್ಮ ಜೊತೆ ಕರೆದು ಮಾತುಕತೆ ಮಾಡಬೇಕು. ಏನು ಪರ್ಸೆಂಟೇಜ್ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಅಡ್ಜಸ್ಟ್ ಮಾಡ್ಕೊತೀವಿ, ಕಡಿಮೆ ಮಾಡ್ಕೊತೀವಿ. 1/1/24 ಏನು ವೇತನ ಪರಿಷ್ಕರಣೆ ಆಗ್ತಕ್ಕಂಥದ್ದನ್ನ 1/4/25ರಿಂದ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರ ಅನೌನ್ಸ್ ಮಾಡಿದೆ, ನೋಟಿಫಿಕೇಶನ್ ಜಾರಿ ಮಾಡಿದೆ. ಇದನ್ನ ವಿರೋಧಿಸ್ತೀವಿ, ಇದನ್ನು ಒಪ್ಪೋದಿಲ್ಲ. ಈ ಮುಷ್ಕರ ಅವ್ರು ಒಪ್ಪೋವರೆಗೆ ಮುಷ್ಕರ ನಾವು ಕೈ ಬಿಡೋದಿಲ್ಲ. ಇಡೀ ರಾಜ್ಯಾದ್ಯಂತ ಬಸ್ಗಳು ಬಂದ್ ಆಗ್ತವೆ. ನಾವು ಈ ಬಸ್ಗಳು ಬಂದಾಗ ಕಾರಣ ಸರ್ಕಾರವೇ ನೇರ ಹೊಣೆ. ಅದು ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ಕ್ಷಮೆ ಕೇಳ್ತೀವಿ. ಸಾರ್ವಜನಿಕರಲ್ಲಿ ನಾವು ಬದುಕಬೇಕು. ನಾವೊಂದು ಕೆಟ್ಟ ವಾತಾವರಣದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ರಾತ್ರಿ ಹಗಲು ದುಡಿತಕ್ಕಂಥ ಕಾರ್ಮಿಕರು, ಬಿಸಿಲು ಮಳೆ ಅಂದರೆ ಕೆಲಸ ಮಾಡ್ತೀವಿ. ಅವರು ಏನು ಕರೆದು ಕುತ್ಕೊಂಡು ಮಾತಾಡಿ ಬಗೆಹರಿಸಬಹುದಿತ್ತು. ಅವರು ಏಕಪಕ್ಷೀಯವಾಗಿ ಈ ಥರ ವೇತನ ಪರಿಷ್ಕರಣೆನ ಅನೌನ್ಸ್ ಮಾಡಿದರೆ ಇದನ್ನು ನಾವು ಒಪ್ಪೋದಿಲ್ಲ. ನಾವು ಇದನ್ನು ತಿರಸ್ಕಾರ ಮಾಡ್ತೀವಿ. ನಮ್ಮನ್ನು ಕರೆದು ಮಾತುಕತೆ ಮಾಡಿ ಬಗೆಹರಿಸ್ತಕ್ಕಂಥ ಒಂದು ವಾತಾವರಣ ಆಗಬೇಕು. ಆ ವಾತಾವರಣ ಮುಷ್ಕರದ ಮೂಲಕ ಆಗುತ್ತೇನೋ ಗೊತ್ತಿಲ್ಲ. ಆಮೇಲೆ ನಂತರ 20ನೇ ತಾರೀಕು ಸಾಧನಾ ಸಮಾವೇಶ ಏನು ತುಮಕೂರಲ್ಲಿ ಇಟ್ಕೊಂಡಿದ್ರು. ನಮ್ಮ ಮುಷ್ಕರ ಪ್ರಯುಕ್ತ 4,000 ಬಸ್ ಅವರು ನಮ್ಮ ಬಾಡಿಗೆಗೆ ಮಾತಾಡ್ಕೊಂಡಿದ್ರು. ಇಲ್ಲಿ ಮುಷ್ಕರ ಇದೆ ಅಂತ ಹೇಳ್ಬಿಟ್ಟು ತಕ್ಷಣ 19ನೇ ತಾರೀಕು ಅವರು ಸಾಧನಾ ಸಮಾವೇಶ ಇಟ್ಕೊಂಡಿದ್ದಾರೆ. 19ನೇ ತಾರೀಕು ಸಾಧನಾ ಸಮಾವೇಶ ಇಟ್ಕೊಂತಾರಂದ್ರೆ 20ಕ್ಕೆ ಅವ್ರು ಸಾಧನಾ ಸಮಾವೇಶ ಮಾಡ್ಕೊಳ್ಳಿ, ನಾವೇನು ಅಡ್ಡಿ ಮಾಡಲ್ಲ. ಆದ್ರೆ ಬಗೆಹರಿಸಬಾರದು ಅನ್ನೋ ಉದ್ದೇಶ ಅವರಲ್ಲಿ ಇದ್ದಂಗೆ. ಹಂಗಾಗಿ 19ನೇ ತಾರೀಕು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾವು ಆ ದಿನ ಕೂಡ ತುಮಕೂರಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾ ಇದ್ವಿ. 1000 ಜನ ಸೇರಿ ತುಮಕೂರಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಹೋರಾಟ ಮಾಡ್ತಾ ಇದ್ವಿ. ಮುಷ್ಕರ 20ನೇ ತಾರೀಕು, 19ನೇ ತಾರೀಕು ರಾತ್ರಿ 12 ಗಂಟೆಯಿಂದಲೇ ಮುಷ್ಕರ ಪ್ರಾರಂಭ ಆಗಿದೆ. 100%. ಈಗಾಗಲೇ ನಾವು 5 ಸಮಾವೇಶಗಳು ಮಾಡಿದ್ವಿ. ವಾಯುವ್ಯ ವಲಯದಲ್ಲಿ ಸಮಾವೇಶ ಮಾಡಿದ್ವಿ, ಯಶಸ್ವಿ ಸಮಾವೇಶ ಮಾಡಿದ್ವಿ. ಭಾರಿ ಜನ ಸೇರಿದ್ರು, 1000 ಜನ ಸೇರಿದ್ರು. ನಂತರ ಗುಲ್ಬರ್ಗ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.